ಸೆಕೆಂಡಿಂದಲೇ ನಮಗಿರೋ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಸ್ ಕಟ್. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ನಾನು ಅಬ್ರಾಡ್ ಇಂದ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ನಿನ್ನ ಡಿವೋರ್ಸ್ ಮಾಡೋದು. ಸೆಕ್ಯೂರಿಟಿ, ಇವ್ರನ್ನ ಆಚೆ ಕಳ್ಸೋ. ಕಾವ್ಯ, 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 ಏನಾಯ್ತು ಇವರಿಗೆ? ಕೂಗುದ್ರು ಹಾಗೆ ಹೋಗ್ತಾ ಇದ್ದಾರೆ. ಕಾವ್ಯ, ಕಾವ್ಯ ನಿಂತ್ಕೊಳ್ಳಿ. ಕಾವ್ಯ, ಯಾಕೆ ರೋಡಲ್ಲಿ ಹತ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ಕಾವ್ಯ, ನಾನು ನಿಮ್ಮನ್ನ ಕೇಳ್ತಾ ಇರೋದು, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಮೊದಲು ಕೈ ಬಿಡಿ. ಕಾವ್ಯ, ನಾನು ನಿಮ್ಮನ್ನ ಕೇಳ್ತಾ ಇರೋದು, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಆಫೀಸ್ಗೆ ಹೋಗದೆ ಈಗ ರೋಡಲ್ಲಿ ಹತ್ಕೊಂಡು ಹೋಗ್ತಾ ಇದ್ರಿ, ಏನರ್ಥ? ಏನಾಯ್ತು ಹೇಳಿ. ನಾನ್ ನಿಮ್ಗೆ ಏನು ಹೇಳೋ ಅಗತ್ಯ ಇಲ್ಲ. ಮೊದಲು ಕೈ ಬಿಡಿ ದಿಲೀಪ್. ಏನಾಯ್ತು ಅಂತ ಹೇಳಿ. ಕೈ ಬಿಡಿ ಅಂತ ಹೇಳುತ್ತಲ್ಲ. ನೀವೇನಾಯ್ತು ಅಂತ ಹೇಳೋವರೆಗೂ ನಾನು ಕೈ ಬಿಡೋದಿಲ್ಲ. ಕೈ ಬಿಡಿ ದಿಲೀಪ್, ಪ್ಲೀಸ್. ಅಲ್ಲ, ನಾನು ನಿಮ್ಗೆ ಒಳ್ಳೆ ಫ್ರೆಂಡು. ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ಈಗ ಹೀಗೆ ರೋಡಲ್ಲಿ ಹತ್ಕೊಂಡು ಹೋಗ್ತಿರೋವಾಗ ನಾನು ಸುಮ್ಮನೆ ಹೋದ್ರೆ ನನ್ನ ಮನುಷ್ಯ ಅಂತ ಹೇಳೋದಿಲ್ಲ. ಏನಾಯ್ತು ಅಂತ ಹೇಳಿ. ಕೈ ಬಿಡಿ ಪ್ಲೀಸ್. ಕಾವ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ನೀವು ಮೊದಲು ಕೈ ಬಿಡಿ. ಕಾವ್ಯ, ಅಲ್ಲ ಕಾವ್ಯ, ಏನ್ ಹುಡುಗಿ ಹತ್ರ ತಕರಾರು ನಿಂದು? ಆ ಹುಡುಗಿ ಕೈ ಹಿಡ್ಕೊಂಡಿದ್ಯಾ? ಆ ಹುಡುಗಿ ಅಳ್ತಾ ಇದೆ, ಏನ್ ವಿಷಯ? ಏನಮ್ಮ, ನಿಂಗೆ ತೊಂದರೆ ಕೊಡ್ತಾ ಇದ್ದಾನ? ರೀ, ಇದು ನಮ್ಮ ಪರ್ಸನಲ್ ವಿಷಯ, ದಯವಿಟ್ಟು ಇದಕ್ಕೆ ತಲೆ ಹಾಕ್ಬೇಡಿ, ಸುಮ್ಮನೆ ಹೊರಟೋಗಿ. ಏನಂದ್ರೆ ಪರ್ಸನಲ್ ವಿಷಯನಾ? ರೋಡಲ್ಲಿ ಹುಡುಗಿ ಕೈ ಹಿಡ್ಕೊಂಡು ಎಳೆಯೋದು ಪರ್ಸನಲ್ ವಿಷಯನಾ? ಏಯ್, ಇವ್ನ್ ನೋಡಕ್ ಮಾತ್ರ ಡೀಸೆಂಟ್ ಕಂಡ್ರೋ, ಪೋರ್ಕಿ ಇವನು. ಹೇಳ್ಕೊಳ್ರಿ.